Hello everyone, welcome to Cadd Nest. So in this video I'll show you how to import PDF file to drawing file. Cadd alli PDF file ನಿಮ್ಮ ಹತ್ರ ಇದೆ ಅಂದರೆ ಅದನ್ನು ನಾವು ಹೇಗೆ ಡ್ರಾಯಿಂಗ್ ಫೈಲ್ ಕನ್ವರ್ಟ್ ಮಾಡಿಬಿಟ್ಟು ಎಡಿಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ I'll open AutoCAD file. In this you'll get the option insert. ಸೊ ಇನ್ಸರ್ಟಲ್ಲಿ ಹೋದರೆ ನಮಗೆ ಆಪ್ಷನ್ ಸಿಗುತ್ತೆ PDF ಇಂಪೋರ್ಟ್ ಅಂತ. ಸೊ ಇಲ್ಲಿಂದ ನಾವು PDF ಫೈಲ್ನ ಇಂಪೋರ್ಟ್ ಮಾಡ್ಬೋದು. ಸೊ ಈ ಆಪ್ಷನ್ ನಾವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಸೊ ನಮ್ಮ ಹತ್ರ PDF ಸಿಕ್ಕಿರುತ್ತೆ, ಅದನ್ನು ನಮ್ಮ ಡ್ರಾಯಿಂಗ್ ಫೈಲ್ಸ್ ಇರೋಲ್ಲ, ಎಡಿಟಿಂಗ್ಸ್ ಏನಾದರೂ ಇದೆ ಅಂತಂದರೆ ಆ ಟೈಮಲ್ಲಿ PDF ಇಂಪೋರ್ಟ್ ಮಾಡಿಕೊಂಡು ನಾವು ಡ್ರಾಯಿಂಗ್ಸ್ನ ಎಡಿಟ್ ಮಾಡ್ಬೋದು. ಸೊ ಇನ್ ಇನ್ಸರ್ಟ್ PDF ಫೈಲ್, PDF ಇಂಪೋರ್ಟ್, ಇನ್ ದಿಸ್ ಅಗೇನ್ PDF ಇಂಪೋರ್ಟ್. ಸೊ ನನ್ನ ಫೈಲ್ ಇದೆ ಡೆಸ್ಕ್ಟಾಪಲ್ಲಿ, PDF ಫೈಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಓಪನ್. ಸೊ ಇದರಲ್ಲಿ ಸಮ್ ಆಪ್ಷನ್ಸ್ ಕೇಳ್ತಾ ಇದೆ ನನಗೆ, ದಟ್ ಈಸ್ ಲೊಕೇಶನ್, ಸ್ಪೆಸಿಫೈ ಇನ್ಸರ್ಷನ್ ಪಾಯಿಂಟ್ ಆನ್ ದ ಸ್ಕ್ರೀನ್. ಸೊ ಇನ್ಸರ್ಷನ್ ಪಾಯಿಂಟ್ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಆ್ಯಕ್ಟಿವೇಷನ್ ಮಾಡಿರ್ತೀರ. ಆ್ಯಂಡ್ ಸ್ಕೇಲಿಂಗ್ ಏನಾದರೂ ಚೇಂಜ್ ಆಗಬೇಕು ಅಂದರೆ ಇಲ್ಲಿ ಸ್ಕೇಲ್ನ ನಾವು ಚೇಂಜ್ ವೇರಿಯೇಷನ್ಸ್ ಮಾಡ್ಬೋದು. ಲೈಕ್ ಈ PDF ಇರೋದು ನನಗೆ 1:3 ಸ್ಕೇಲ್ಗೆ ಇಲ್ಲಿ ಮೆನ್ಷನ್ಡ್ ಇದೆ. ಈ PDF ಪೇಜ್ ಇರೋದು 1:3 ಸ್ಕೇಲ್ಗೆ. ಇಫ್ ಇನ್ ಕೇಸ್ ಏನಾದರೂ ಸ್ಕೇಲ್ ವೇರಿಯೇಷನ್ಸ್ ಬೇಕಂದರೆ ಇಲ್ಲಿ ಸ್ಕೇಲ್ ಸ್ಪೆಸಿಫೈ ಮಾಡ್ಬೋದು. ಆ್ಯಂಡ್ ಇನ್ ರೊಟೇಷನ್ಸಲ್ಲಿ ಬೇಕಂದರೆ ರೊಟೇಷನ್ ಆ್ಯಂಗಲ್ನ ಸ್ಪೆಸಿಫೈ ಮಾಡ್ಬೋದು, ಆರ್ ಎಲ್ಸ್ ಆ್ಯಸ್ ಯೂಸ್ವಲ್ ಇರುತ್ತೆ. ಆ್ಯಂಡ್ ಇಲ್ಲಿ ಆ್ಯಕ್ಟಿವೇಷನ್ ಮಾಡಿಕೊಂಡು ಓಕೆ ಕೊಡಬೇಕು. ಆ್ಯಂಡ್ ದೆನ್ ಇನ್ ಕಮಾಂಡ್ ಲೈನ್ ಇಟ್ ಈಸ್ ಆಸ್ಕಿಂಗ್ ಆ್ಯಸ್ ಅ ಸ್ಪೆಸಿಫೈ ಇನ್ಸರ್ಷನ್ ಪಾಯಿಂಟ್. ಫಸ್ಟ್ ಒನ್ ಇನ್ಸರ್ಷನ್ ಪಾಯಿಂಟ್ ಸ್ಪೆಸಿಫೈ ಮಾಡ್ತೀರಾ, ಸೊ ದಟ್ ಪ್ಲೇಸ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಇನ್ ಕಂಪ್ಲೀಟ್ ಸಿಂಗಲ್ ಎಲಿಮೆಂಟ್, ಆ್ಯಸ್ ಅ ಬ್ಲಾಕ್ ಎಲಿಮೆಂಟ್ ಆಗಿ ಇರುತ್ತೆ ಇದು. ಓಕೆ, ಆ್ಯಸ್ ಅ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಬಿಕಾಸ್ ಬ್ಲಾಕ್ ಎಲಿಮೆಂಟ್ ಏನಕ್ಕಿದೆ ಅಂದರೆ, ನಾವು PDF ಇಂಪೋರ್ಟ್ ಮಾಡಬೇಕಾದ್ರೆ ಫೈಲ್ನ ಸೆಲೆಕ್ಟ್ ಮಾಡಿರ್ತೀವ. ಸೊ ಇಲ್ಲಿ ಇಂಪೋರ್ಟ್ ಆ್ಯಸ್ ಅ ಬ್ಲಾಕ್ ಅಂತ ಆ್ಯಕ್ಟಿವೇಷನ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಆ್ಯಸ್ ಅ ಬ್ಲಾಕ್ ಅಂತ ಬರುತ್ತೆ. ಆ್ಯಸ್ ಅ ಬ್ಲಾಕ್ ಬೇಡ ಅಂದರೆ ಇಂಪೋರ್ಟ್ ಆ್ಯಸ್ ಅ ಬ್ಲಾಕ್ ಆಫ್ ಮಾಡ್ಕೊಳ್ಬೋದು. ಆ್ಯಂಡ್ ಜಾಯಿನ್ ಲೈನ್ ಆ್ಯಂಡ್ ಆರ್ಕ್ ಸೆಗ್ಮೆಂಟ್ಸ್. ಸೊ ಲೈನ್ ಆ್ಯಂಡ್ ಆರ್ಕ್ ಸೆಗ್ಮೆಂಟ್ ಜಾಯಿನ್ ಒಂದೇ ಎಲಿಮೆಂಟ್ ಆಗಿ ಬರಬೇಕಂದ್ರೆ ಇದು ಆ್ಯಕ್ಟಿವೇಷನ್ ಇರುತ್ತೆ. ಅಪ್ಲೈ ಲೈನ್ ವೇಟ್ ಪ್ರಾಪರ್ಟೀಸ್, ಇಫ್ ಲೈನ್ ವೇಟ್ಸ್ ಏನಾದರೂ ಕೊಟ್ಟಿದ್ರ ಅಂದರೆ ಅದನ್ನು ಅಪ್ಲೈ ಆಗಬೇಕು ಅಂದರೆ ಇದು ಆ್ಯಕ್ಟಿವೇಷನ್ ಇರುತ್ತೆ. ಆ್ಯಂಡ್ ಕನ್ವರ್ಟ್ ಸಾಲಿಡ್ ಫಿಲ್ಸ್ ಟು ಹ್ಯಾಚ್. ಸೊ ಇದನ್ನು ಆನ್ ಆಫ್ ಮಾಡ್ಕೊಳ್ಬೋದು. ಸೊ ಇಲ್ಲಿಂದ ಇಂಪೋರ್ಟಿಂಗ್ ಆಪ್ಷನ್ಸ್ ಏನೇ ಬೇಕೋ ಆನ್ ಆಫ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಆ್ಯಂಡ್ ವರ್ಕಿಂಗ್ ಬ್ಲಾಕ್ ಬೇಡ ಅಂದರೆ ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾರ್ಮಲ್ ವರ್ಕಿಂಗ್ಗೆ ಎಡಿಟಿಂಗ್ಸ್ಗೆ ಯೂಸ್ ಮಾಡ್ಬೋದು. ಎಕ್ಸ್ಪ್ಲೋರ್ ಮಾಡಿಕೊಂಡ್ರೆ ಆ್ಯಸ್ ಯೂಸ್ವಲ್ ಸಪ್ರೇಷನ್, ಲೈನ್ ಸಪ್ರೇಷನ್ ಸಿಗುತ್ತೆ, ವರ್ಕ್ ಮಾಡ್ಬೋದು. ಸೊ ದಿಸ್ ಈಸ್ ಅ ಈಸಿಲಿ ಇಂಪೋರ್ಟಿಂಗ್ ಆಫ್ PDF ಫೈಲ್ ಟು ಡ್ರಾಯಿಂಗ್ ಫೈಲ್ and editing the drawings. So this is about the video content. Thank you.